ಹಲೋ ಫ್ಯಾಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಣಿನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಬಂದಿರೋದು ಬನವಾಸಿಯ ಜಾತ್ರೆಗೆ. ಹೇಗೆಲ್ಲ ನಡೆಯುತ್ತೆ ಬನವಾಸಿಯ ಜಾತ್ರೆ ಅಂತ ನೀವೇ ನೋಡಿ. ಜೊತೆಗೆ ಎಷ್ಟೆಲ್ಲ ಜನ ಬಂದಿದ್ರು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ಫಾಲೋ ಮಾಡ್ಕೊಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಬನ್ನಿ ಈಗ ಜಾತ್ರೆನ ತೋರಿಸ್ತೀನಿ ಹೇಗೆಲ್ಲ ನಡೀತದ ಅಂತ. ನೋಡ್ತಾ ಇದ್ರೆ ಇಲ್ಲಿ ಫ್ರೀ ಪಲಾವ್ ಹಂಚ್ತಾ ಇದ್ರು. ಸೊ ನಾನು ನೋಡಿದೆ. ಆಮೇಲೆ ಊಟ ಮಾಡ್ಕೊ ಬಂದಿದ್ದಕ್ಕೆ ಮತ್ತೆ ಬೇಡ, ಇನ್ನೊಬ್ರು ಯಾರು ಊಟ ಮಾಡ್ಬೋದಲ್ಲ ನನ್ನ ಬದಲಾಗಿ ಅಂತ ಅನ್ನಿಸ್ತು. ಸೊ ಪಲಾವ್ ಕೊಡ್ತಾ ಇದ್ದಿದ್ದು ನೋಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅಂತ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನನ್ನ ತಂಗಿ ನೋಡಿ ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ನನ್ನ ತಂಗಿ ಫುಲ್ ಸ್ಲೀಪಿಂಗ್ ಮೋಡಲ್ಲೇ ಇದ್ಲು. ಸೊ ಆದರೂ ಇನ್ನೇನು ನಾನು ಒಬ್ಬಳೇ ಹೋಗಬೇಕಲ್ಲ, ಬಾರೆ ತಂಗಿ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋದ್ವಿ. ನೋಡ್ತಾ ಇದ್ರೆ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಿದ್ರು. ಮತ್ತು 12 ಗಂಟೆಗೆ ತೇರು ಅಂತ ಹೇಳಿದರು. ಬಟ್ ಇನ್ನೂ ತೇರು ಎಳೆದಿರಲಿಲ್ಲ ಅಂತ ಸಖತ್ ಖುಷಿ ಆಯಿತು. ನೋಡ್ತಾ ಇದ್ರೆ ಜನನೆಲ್ಲ ನೋಡ್ತಿದ್ದಂಗೆ ಸುಮಾರು ಜನ ನನ್ನ ಕಣ್ಣಿಡಿತಾ ಇದ್ರು. ಅದಕ್ಕೆ ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಹೋಗ್ತಾ ಇದ್ದಂಗೆ ಅಕ್ಕ ನೋಡಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಬನವಾಸಿ ಒಂದೊಳ್ಳೆ ವೈಬು. ಯಾವಾಗಲೂ ನಮ್ಮೂರ ಪ್ರವಾಸಿ ತಾಣಗಳಲ್ಲಿ ಬನವಾಸಿ ಕೂಡ ಒಂದು. ಬನವಾಸಿ ನಮ್ಮೂರಲ್ಲಿದೆ ಅನ್ನೋದೇ ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಅದರೊಳಗೂ ಕದಂಬರು ಕಟ್ಟಿಸಿರುವಂತಹ ನಾಡು ನಮ್ಮ ಬನವಾಸಿ. ಹಿಸ್ಟರಿ ಅಂತ ಬಂದಾಗ ಬನವಾಸಿಗೆ ಅಷ್ಟೆಲ್ಲ ಇತಿಹಾಸ ಉಳ್ಳಂತಹ ಪ್ರದೇಶ ಇದು. ಸೊ ಇನ್ನು ಯಾರ್ಯಾರು ಬನವಾಸಿಯವ್ರು ನೋಡ್ತಾ ಇದ್ದಾರಲ್ಲ, ಹೇಗಿತ್ತು ನಿಮ್ಮೂರ ಜಾತ್ರೆ ಹೇಗಾಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಹೇಳಿ ನಮ್ಮ ಬನವಾಸಿ ಜಾತ್ರೆ ಇವ್ರನ್ನ ತೋರಿಸ್ತಾ ಇದ್ರು ಅಂತ. ಇನ್ನು ನೋಡ್ತಾ ಇದ್ದೀರಾ, ಎದುರುಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ರಥ ದೂರದಲ್ಲಿ ಕಾಣಿಸ್ತಾ ಇದೆ. ಸೊ ಹೋಗ್ತಾ ಸಿಕ್ಕಾಪಟ್ಟೆ ಅಂಗಡಿಗಳು ಬಂದಿದ್ವು. ಕೆಳಗಿಂದ ಮೇಲ್ಗಡೆ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಿದ್ವು. ನೋಡ್ತಾ ಇದ್ರೆ ಜನನೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು. ಹಾಗಾಗಿ ನಾನು ಕೂಡ ಆದಷ್ಟು ಎಲ್ಲ ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಇನ್ನು ಎದುರುಗಡೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಶಾಪ್ಗಳನ್ನ ನೋಡ್ಕೊಬನ್ನಿ. ಹೆಂಗೆಲ್ಲ ಶಾಪ್ ಬಂದಿತ್ತು, ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಮಿಸ್ ಮಾಡ್ತಾ ಹೇಳಿ. ಹೇಗಾಗ್ತಾ ಇದೆ ನೋಡಿ. ಇನ್ನೇನು ಹತ್ತಿರದಲ್ಲಿರುವಂಥದ್ದು ಅಲ್ಲೇ ಇದೆ ರಥ. ಸೊ ಇದೆಲ್ಲ ನೋಡ್ತಾ ಇದ್ದೀನಿ. ಹೇಗೆಲ್ಲ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಹೇಗಾಗತ್ತೆ ಅಂತ ಇನ್ ಡೀಟೇಲ್ ಆಗಿ ಅಲ್ಲಿ ಹೋಗಿ ನೋಡೋಣ. ಇನ್ನು ನೋಡ್ತಾ ಇದ್ರೆ ಮುಂದೆ ಹೋಗೋಣ. ಸೊ ನೋಡ್ತಿದ್ದಂಗೆ ಕತ್ಲು ಕೂಡ ಆಯಿತು. ಟೈಮ್ ಕೂಡ ಆಗ್ತಾ ಬಂದಿತ್ತು. ಸೊ ಸುಮಾರು ದೂರ ಹೋಗೋಷ್ಟರೊಳಗೆ ಒಂದು ಅರ್ಧ ಮುಕ್ಕಾಲು ತಾಸು ಆಗಿಬಿಟ್ಟಿತ್ತು. ಆಮೇಲೆ ನಂತರ ಹೇಳಿದ್ರು ಬೇಗ ಹೋಗಿ ಸೊ ದರ್ಶನಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟು ಅಂತ ಮೈಕಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಪಟ ಅಂತ ಹೊರಟಿದ್ದೆ ಸೊ ರಥದ ಕಡೆಗೆ. ಸೊ 3 ದಿನದ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ನೋಡ್ತಿರೋವಂಥದ್ದು. ಹಾಗೆ 2 ರಥ ಕೂಡ ಇರುತ್ತೆ, ಹೂ ರಥ ಹಾಗೆ ದೊಡ್ಡ ರಥ ಅಂತ ಹೇಳಿ. ಸೊ ನೋಡ್ತಾ ಇದ್ರೆ ಹಾಗೆ ಫಾಲೋವರ್ಸ್ ಎಲ್ಲ ಸಿಗ್ತಾ ಅವ್ರಿಗೂ ಕೂಡ ಹಾಯ್ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಬರೋದ್ರೊಳಗೆ ಸುಮಾರು ಲೇಟ್ ಆಗ್ತಾನೆ ಇತ್ತು. ನೋಡ್ತಾ ಇದ್ರೆ ಇನ್ನೇನು ಹತ್ತಿರದಲ್ಲಿ ಬಂದೆ. ಸೊ ರಥ ಅಂತೂ ಫುಲ್ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರೊಳಗೂ ಬನವಾಸಿ ತೇರು ಅಂದ್ರೆ ಒಂದು ವೈಬು. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ರಥ ಅಲ್ಲಿರುವಂಥದ್ದು. ಹಾಗೆ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ನಾನು ಇಷ್ಟು ಲೇಟಾಗಿ ಯಾವತ್ತೂ ಬಂದಿರಲಿಲ್ಲಾಗಿತ್ತು. ಹಾಗಾಗಿ ನನಗೂ ಇಷ್ಟೆಲ್ಲ ವಿಜೃಂಭಣೆಯಿಂದ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನು ಪ್ರತಿ ವರ್ಷ ನಮ್ಮ ಪಪ್ಪ ಇಲ್ಲಿ ಗಾಡಿ ಇಡ್ತಾಯಿದ್ರು. ಬಟ್ ಈ ವರ್ಷ ಗಾಡಿ ಇಟ್ಟಿರಲಿಲ್ಲಾಗಿತ್ತು. ಬಿಕಾಸ್ ಗ್ಯಾಸ್ ಇಲ್ದಿದ್ದಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ನಂತರ ಇಲ್ಲಿ ನೀವು ಎದುರುಗಡೆ ನೋಡಿದ್ದು ಹಳೆ ರಥ, ಇದು ಹೊಸ ರಥ ನೋಡ್ತಿರುವಂಥದ್ದು. ಸೊ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರಿಗೂ ಕೂಡ ಮಾತಾಡಿಸ್ಕೊಂಡು ಸೀದಾ ಹೋಗೋಣ ಅಂತ ಅಂದ್ಕೊಂಡೆ. ಸುಮಾರು ಲೈನ್ ಇದೆಯೇನೋ ಅಂದ್ಕೊಂಡು ಬೇಡ ಅಂದ್ಕೊಂಡೆ. ಬಟ್ ಲೈನ್ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋಕ್ಕೂ ಪಟ್ಟ ಹೋಗಿ ವಿಡಿಯೋ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ನಾನು ಕೂಡ ದರ್ಶನದ ಕಡೆ ಹೊರಟಿದ್ದೆ. ನೋಡ್ತಾ ಇದ್ರೆ ಎಷ್ಟೆಲ್ಲ ಜನ ಇದ್ದರು ಅಂತ ಹೇಳಿ, ದೇವ್ರ ದರ್ಶನ ತಗೋತಾ ಇದ್ರು ಅಂತ ಹೇಳಿ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಆದ್ರ ಮೇಲೆ ಇವತ್ತು ನಾನು ಇಷ್ಟೆಲ್ಲ ಚಂದ ದರ್ಶನ ತಗೊಳಕ್ಕಾಯಿತು ಜಾತ್ರೆಯಲ್ಲಿ ಅಂತ ಹೇಳಿ.
ಇನ್ನು ಸೀದಾ ದರ್ಶನದ ಲೈನ್ ಕಡೆ ಬಂದೆ. ನೋಡ್ತಾ ಇದ್ದೀರಾ ದರ್ಶನದ ಲೈನು ಬೇಗ ಬೇಗ ಮುಗೀತು. ಸೊ ಪಟ್ಟ ಹೋಗಿದ್ದೆ ನಾನು ಲೈನ್ ಕಡೆಗೆ. ನೋಡ್ತಾ ಇರುವಂಥದ್ದು ಜನ ಅಂತ ಸುಮಾರು ಜನ ಇದ್ದಿದ್ರು, ಬಟ್ ನನಗಂತೂ ಈಸಿಯಾಗಿ 5 ನಿಮಿಷದ ಒಳಗೆ ದರ್ಶನ ಆಯಿತು. ನೀವು ನೋಡ್ತಿರುವಂಥದ್ದು. ಸೊ ಸುಮಾರು ಜನ ರಥದ ಹತ್ರ ಇಳಿಯೋಕ್ಕೂ ನಂಗೆ ಅಲ್ಲಿ ಒಳ್ಳೆ ವ್ಯೂ ಕಾಣ್ತಿತ್ತು. ಬಟ್ ಏನು ಮಾಡೋಣ, ಆ ಕಡೆ ಹೋಗೋಣ ಅಂದರೆ ದೇವರ ಏನು ಗರ್ಭಗುಡಿ ಮೇಲ್ಗಡೆನೇ ಆಗಿತ್ತು, ಹಾಗಾಗಿ ಬೇಡ ಅಂದ್ಕೊಂಡು ಮತ್ತೆ ಸುಮ್ಮನೆ ಅದೇ. ಸೊ ಒಳಗಡೆ ಹೋಗ್ತಿದ್ದಂಗೆ ದರ್ಶನಕ್ಕೆ ತುಂಬ ಜನ ಇರೋದಕ್ಕೋಸ್ಕರ ಜಾಸ್ತಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಕೇಳಿ ನಂತರ 2 ನಿಮಿಷ ಪರ್ಮಿಷನ್ ಕೇಳಿ ಅಲ್ಲೊಂದಿಷ್ಟು ವಿಡಿಯೋ ಕ್ಲಿಪ್ ತೊಗೊಂಡೆ. ಸೊ ತುಂಬ ಚೆಂದ ಕಾಣ್ತಿದ್ರು. ಇಲ್ಲಿ ಮೋಸ್ಟ್ಲಿ ದೇವರ ಉತ್ಸವ ಮೂರ್ತಿ ಇದ್ದಿದ್ದು. ಸೊ ಆಮೇಲೆ ದೇವ್ರ ದರ್ಶನದ ಒಳಗಡೆ ಹೋದಾಗ ದೇವ್ರ ವಿಡಿಯೋನ ಕೂಡ ಮಾಡ್ಕೊಂಡು ಬಂದಿದ್ದೆ. ಇನ್ನು ನೆಕ್ಸ್ಟು ಒಳಗಡೆ ಹೇಗಿತ್ತು ಅಂತ ಪ್ರತಿಯೊಂದು ತೋರಿಸ್ತೀನಿ. ಸೊ ರಥದೊಳಗೆ ಹೋಗಿ ದೇವ್ರ ದರ್ಶನ ಕೂಡ ತೊಗೊಂಡು ಬಂದೆ. ಆಗತ್ತೋ ಇಲ್ವೋ ಅಂದ್ಕೊಂಡು ಲಾಸ್ಟಿಗೆ ದೇವ್ರ ದರ್ಶನ ತೊಗೊಂಡು ಹಾಗೆ ನನ್ನ ತಮ್ಮ ಸಿಕ್ಕಿದ, ಅವ್ರಿಗೂ ಕೂಡ ಮಾತಾಡಿಸಿ ಸ್ವಲ್ಪ ಹೊತ್ತು ನಾನು ನನ್ನ ತಂಗಿ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡು ಸೀದಾ ಹೊರಟಿದ್ದೆ. ರಥ ಮುಂದೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಸುಮಾರು ಹೊತ್ತಾಗ್ಬಿಟ್ಟಿತ್ತು, 12 ಗಂಟೆ ಅಂತ ಹೇಳಿದರು. ಬಟ್ 1:15 ಆಗಿಬಿಟ್ಟಿತ್ತು. ಮಾಘ ನಕ್ಷತ್ರ ಬಂದ್ರ ಮೇಲೆ ರಥ ಮುಂದೆ ಹೋಗಬೇಕು ಅಂತ ಹೇಳಿದರು. ಸೊ ಆ ನಕ್ಷತ್ರ ಬರೋಕ್ಕೂ ಇಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಸೊ ಪೂಜೆ ಎಲ್ಲ ಮಾಡಿ ರಥ ಮುಂದೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನ ನೋಡ್ತಾ ಇದ್ರೆ ರಥ ಎಳಿತಾ ಇದ್ರು. ಹಾಗೆ ಮುಂದೆಗಡೆಯಿಂದ ಅಷ್ಟು ಜನ ಎಳಿತಾ ಇದ್ರು, ಹಿಂದೆಗಡೆಯಿಂದ ಸುಮಾರು ಜನ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಸ್ವಲ್ಪ ಖುಷಿ ಆಗ್ತೈತೆ, ಯಾಕಂದರೆ ಮುಂದೆಗಡೆಯಿಂದ ಎಷ್ಟು ಪರಿಶ್ರಮ ಇದೆ, ಹಿಂದೆಗಡೆನೂ ಅಷ್ಟೇ ಪರಿಶ್ರಮ ಬೇಕಿತ್ತು. ಹಾಗಾಗಿ ಸಖತ್ ಖುಷಿ ಆಯಿತು. ಜಾತ್ರೆ ಅಂತೂ ಸಖತ್ ಸೂಪರ್ ಆಗಾಯಿತು. ಅದು ಹಾಗೆ ತುಂಬ ಚೆನ್ನಾಗಿತ್ತು. ಜಾತ್ರೆ ಅಂತೂ ಸಖತ್ತು ಖುಷಿಯಾಗಿ ಸಖತ್ತಾಗಾಯಿತು. ನನಗಂತೂ ಸಖತ್ ಎಂಜಾಯ್ಮೆಂಟ್ ಆಯಿತು. ಅದರೊಳಗೂ ವಿಡಿಯೋ ಮಾಡಬೇಕಂದ್ರೆ ಮುಂದೆ ಹೋಗಬೇಕಿತ್ತು. ಬಟ್ ಜನ ರಾಶಿ, ಅಷ್ಟು ಜನ ಬಂದಿದ್ರು. ಹಾಗೆ ಒಂದೊಂದೇ ಸ್ಟೆಪ್ಸ್ ಅಷ್ಟೇ ಮುಂದೆ ಹೋಗ್ತಾಯಿದ್ರು. ಸೊ ಸುಮಾರು ಹೊತ್ತು ಅದರೊಳಗೂ ಬನವಾಸಿ ದೇವಸ್ಥಾನದ ಎದುರುಗಡೆ ಬರೋಕ್ಕೂ ಜೋರು ಕಿರ್ಚಿ ದೇವ್ರ ಪೂಜೆ ಎಲ್ಲ ಮಾಡಿದರು. ಹಾಗೆ ಮಧುಕೇಶ್ವರಕ್ಕೆ ಜೈ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಸೊ ತುಂಬ ಚೆನ್ನಾಗಾಯಿತು ಜಾತ್ರೆ ಇತ್ತು. ನೀವೇನಾದರೂ ಜಾತ್ರೆಗೆ ಬಂದಿದ್ರೆ ಹಾಗಾದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ನಾವು ಕೂಡ ಜಾತ್ರೆಗೆ ಬಂದಿದ್ರು ಅಂತ ಹೇಳಿ. ಹೇಗೆಲ್ಲ ಆಯಿತು ಅಂತ ನಿಮ್ಮೂರ ಜಾತ್ರೆ ಕಮೆಂಟ್ ಮಾಡಿ, ಜೊತೆಗೆ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. 5 ದಿನದ ಜಾತ್ರೆ ಇಲ್ಲ ಆಗುವಂಥದ್ದು. ಅದರೊಳಗೆ ಹಿಂದಿನ ದಿನ ಹೂ ಪಲ್ಲಕ್ಕಿ ಇರುತ್ತೆ, ಹಾಗೆ ಮಾರನೇ ರಥ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾರೆ. ಹಾಗೆ ಇಷ್ಟು ಜನ ಬರ್ತಾರೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಅದರೊಳಗೂ ನಂಗೆ ಗೊತ್ತಿರೋ ಫ್ರೆಂಡ್ಸು ಸುಮಾರು ಜನ ಬಂದಿದ್ದರು. ಸೊ ಸಿರ್ಸಿಯಿಂದ ಎಲ್ಲ ಬಂದಿದ್ದರು, ಅಷ್ಟು ಜನ ಬಂದಿದ್ದರು. ಹಾಗೆ ಬಸ್ ಫೆಸಿಲಿಟೀಸ್ ಕೂಡ ಇತ್ತು ರಾತ್ರಿ ಎಲ್ಲವ. ಅದೊಂದು ಖುಷಿಯಾಗಿರುವಂತಹ ವಿಚಾರ ಅಂತಲೇ ಹೇಳ್ಬೋದು.
ಇನ್ನು ನೋಡ್ತಾ ಇದ್ರ ಜನ ಎಷ್ಟೆಲ್ಲ ಜನ ಇದ್ದಾರೆ ಅಂತ, ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ಎದುರುಗಡೆ ಹೋಗೋ ಅಷ್ಟರೊಳಗೆ ಸುಮಾರು ಲೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ಜನ ಮುಂದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಜಾತ್ರೆ ಅಂತೂ ಸಖತ್ ಆಸೆ ಮಾಡಿತ್ತು. ಫುಲ್ ನಿದ್ರೆ ಬಂದು ಹೋಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ 2:30-3 ಗಂಟೆ ಹತ್ರ ಆಗ್ಬಿಟ್ಟಿತ್ತು. ಸಖತ್ ಸುಸ್ತಾಗ್ಬಿಟ್ಟಿತ್ತು. ಅದರೊಳಗೆ ನೋಡ್ತಾ ಇದ್ದೀರಾ ಇಷ್ಟು ಜನ ಆ ಥರ ಹೋಗ್ಬೇಕಂದ್ರೆ ಸುಮಾರು ಕಷ್ಟ ಆಗ್ತಾ ಇತ್ತು. ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೇಕಂದ್ರೆ ಅಂದರೆ ಜನ ಅಷ್ಟು ರಾಶಿ ಇರ್ತಿದ್ರು. ಹಾಗಾಗಿ ನೋಡ್ತಾ ಇರೋವಂಥದ್ದು ಹೀಗೆ ಅಲ್ಲಿ ಕೆಳಗಡೆ ಮುಂದೆ ಕಳಿಸ್ತಾರೆ. ಮೇಲ್ಗಡೆ ಊಟ ಇರುತ್ತೆ, ಅದು ನೋಡ್ಕೊಳ್ಳೋಕ್ಕೆ ಹಠ ಕೂಡ ಕಟ್ಟಿದ್ರು. ಅದರಲ್ಲಿ ಅಂದರೆ ಎಷ್ಟು ಎಫರ್ಟ್ಸ್ ಇರುತ್ತಲ್ಲ ಅಂತ ಅವಾಗ ಗೊತ್ತಾಗಿತ್ತು. ಹಾಗೆ ನಿಮ್ಮ ಜಾತ್ರೆ ಹೇಗಾಯಿತು? ಬನವಾಸಿ ಜಾತ್ರೆ ಫಸ್ಟ್ ಟೈಮ್ ನೋಡಿ ಸಖತ್ ಖುಷಿಯಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ನಾನು ತಂಗಿ ಅಂತೂ ಸಖತ್ ಖುಷಿ ಆಯಿತು. ನಮಗಂತೂ ಸಖತ್ ಎಂಜಾಯ್ಫುಲ್ಲೇ ಕೂಡ ಆಯಿತು. ಡೇ ಅಂತೂ ಸೂಪರ್ ಆಗಾಯಿತು. ನಂತರ ನಾನು ಹಾಗೆ ಬನವಾಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನು ನೋಡಿದ್ರಲ್ಲ ಹೇಗಿತ್ತು ಜಾತ್ರೆ ಅಂತ. ಇನ್ನು ದೇವಸ್ಥಾನದ ಕಡೆ ಹೋಗೋಣ. ಅಲ್ಲೂ ಕೂಡ ದರ್ಶನ ಅಂತೂ ಸಖತ್ತಾಗಾಯಿತು. ಸೊ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ. ಡೇ ಅಂತೂ ಸೂಪರಾಗಿ ಕಳೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ.